ತಪ್ಪು ಅನ್ನೋದು ಸುಪ್ರೀಂ ಕೋರ್ಟಿನ ಆರಂಭ ಹಂತದ ಅನಿಸಿಕೆಗಳು. ಆದರೆ ಅದು ಏನಾಗ್ತದೆ ನೋಡುವಂಥದ್ದು. ಆದ್ರೆ ಇಲ್ಲೇ ಸುಪ್ರೀಂ ಕೋರ್ಟ್ ಹೇಳೋದು ಏನಪ್ಪ ಅಂತಂದ್ರೆ, ಇಲ್ಲೇ ಏನಪ್ಪ ಅಂತಂದ್ರೆ ಅದರಲ್ಲೂ ನಮ್ಮ ನ್ಯಾಯಮೂರ್ತಿ ಮನಮೋಹನ್ ರಾವ್ ಹೇಳೋ ಪ್ರಕಾರ, ಕಾನೂನು ಪ್ರಕಾರ CBFC ಪ್ರಮಾಣ ಪತ್ರ ಇದ್ದರೆ ಮುಗಿದು ಹೋಯ್ತಪ್ಪ, ಅದು ನೀವು ಅದು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಮುಂದುವರ್ಸ್ಕೊಂಡು ಹೋಗಲೇಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಆ ಚಿತ್ರಕ್ಕೆ ರಕ್ಷಣೆ ಕೊಡಬೇಕಾಗ್ತದೆ. ಇನ್ನು ನೋಡೋದು ಬಿಡೋದು ಜನರಿಗೆ ಬಿಟ್ಟು ವಿಷಯ. ಯಾಕಂದ್ರೆ ಜನರಿಗೆ ನೀವು ನೋಡ್ರಿ ಅಥವಾ ನೋಡಬೇಡ್ರಿ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಜನ ಏನು ಡಿಸಿಷನ್ ತಗೋತಾರೆ. ಆದರೆ ನೀವು ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದ್ದೀರಿ. ಕೆಲವೊಂದಿಷ್ಟು ಏನೋ ಗುಂಡಾ ಪ್ರವೃತ್ತಿ ಮಾಡೋದು, ಅದರಲ್ಲೂ ಮುಖ್ಯವಾಗಿ ಮಂದಿರದಲ್ಲೇ ಪ್ರದರ್ಶನಗೊಂಡ್ರೆ ನಾವು ಬೆಂಕಿ ಹಚ್ತು ಅನ್ನುವಂಥದ್ದು, ಅದೇ ಕಾಲಕ್ಕೆ ಯಾರೂ ವೀಕ್ಷಣೆ ಮಾಡಬಾರ್ದು ಧಮಕಿ ಕೊಡುವಂಥದ್ದು, ಇವೆಲ್ಲ ನಿಜವಾಗಿಯೂ ತಪ್ಪಿವು, ಇಂಥವು ಹೇಳಲಿಕ್ಕೆ ಹೋಗಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗೆಲ್ಲ ಮಾಡಿದಾಗ ಸಹಜವಾಗಿ ನಾವು ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡಬೇಕಾಗ್ತದೆ. ಇದು ತಪ್ಪದಪ್ಪ ಅಂತ ಹೇಳಬೇಕಾಗ್ತದೆ. ಆ ಕಾರಣಕ್ಕಾಗಿ ಕಾನೂನು ಮತ್ತು ಮೂಲಭೂತ ಹಕ್ಕುಗಳನ್ನು ಕಾಪಾಡೋದು ಸುಪ್ರೀಂ ಕೋರ್ಟ್ನ ಕರ್ತವ್ಯ. ಇದು ಕೇವಲ ಸಿನಿಮಾಕ್ಕಂತಲ್ಲ, ಯಾವುದೇ ವಿಷಯ ಅದು ಮೂಲಭೂತ ಹಕ್ಕುಗಳದಾವೆ. ಅವ್ರು ನೋಡೋದು, ಮಾಡೋದು, ವಿಮರ್ಶೆ ಮಾಡೋದು, ಬರೆಯೋದು, ಓದೋದು ಇವೆಲ್ಲ ಅವ್ರ ಹಕ್ಕುಗಳಿದಾವೆ. ಅದು ಅವ್ರನ್ನ ಕೊಡಬೇಕಾಗಿದೆ ಸುಪ್ರೀಂ ಕೋರ್ಟಿನ ಕೆಲಸ ಅಂಥೇಳಿ ಇಬ್ಬರು ನ್ಯಾಯಮೂರ್ತಿಗಳು, ಒಬ್ಬರು ಉಜ್ವಲ್ ಭೋಯಾನ್ ಅಂತೇಳಿ, ಇನ್ನೊಬ್ಬರು ಮನಮೋಹನ್ ಅಂತೇಳಿ, ಇವರಿಬ್ಬರು ಸ್ಪಷ್ಟವಾಗಿ ಪ್ರದರ್ಶನಗೊಳ್ಳಬೇಕಾದನ್ನು ಅನ್ನೋ ದಿಶೆಯಲ್ಲಿ ತಮ್ಮ ಮಾತಾಡಿದ್ದಾರೆ. ಇನ್ನೂ ಮತ್ತೊಂದು ಡೇಟನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಆಯಿತು ಅಂತೇಳಿ. ಅದರ ಆರಂಭದಲ್ಲಿ ಮಾತ್ರ